ಅಚ್ಚುನಾ ಅಚ್ಚು ಕೈಕಾಲ್ ತೊಳೆಯಕ್ ಬರ್ಲಿಲ್ಲ ಅತ್ತೆ. ಏನು ಕೈಕಾಲ್ ತೊಳೆಯಕ್ ಬರ್ಲಿಲ್ವಾ? ಎಲ್ಲೋದ್ಲು ಅಚ್ಚು? ಇಲ್ಲೂ ಇಲ್ಲ. ಎಲ್ಲೋದ್ಲು ಅಚ್ಚು? ಆಟ ಆಡೋದು ಜಾಸ್ತಿ ಆಯ್ತು. ಎಲ್ಲೂ ಇಲ್ಲ ಅವಳು. ಎಲ್ಲೋದ್ಲು ನಿಮ್ಮೊಟ್ಟಿಗೆ? ಇಲ್ಲಮ್ಮ, ನಾವು 3 ಜನನೇ ಅತ್ತೆ ಮನೆಯಿಂದ ಬಂದಿದ್ದು. ಅವಳು ನಮ್ಮೊಟ್ಟಿಗೆ ಬರ್ಲಿಲ್ಲ. ಏನು ನಿಮ್ಮೊಟ್ಟಿಗೆ ಬರ್ಲಿಲ್ವಾ? ಮತ್ತೆಲ್ಲೋದ್ಲು? ಒಂದ್ ವೇಳೆ ಈಗ ಅಚ್ಚು ಮನೆಗೆ ಬಂದಿರ್ಬೋದೇನೋ? ಹೋಗಿ ನೋಡೋಣ ಬನ್ನಿ. ಇರ್ಬೋದು. ಬಾ ಹೋಗಿ ನೋಡೋಣ. ಏನ್ ಸೈಲೆಂಟ್ ಆಗಿದೆ ಅಮ್ಮ? ಎಲ್ಲವಳು ಹೆದರ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದಾಳ? ಅಚ್ಚು ಅಚ್ಚು ಅಮ್ಮ, ಅಚ್ಚು ಬರ್ಲಿಲ್ವಾ? ನಾನು ಅಚ್ಚು ಬರ್ಲಿಲ್ವಾ ಅಂತ ಕೇಳ್ತಾ ಇದೀಯಾ? ಅಚ್ಚನ ಹುಡುಕಕ್ತಾನೆ ನೀವು ಹೋಗಿದ್ರಿ? ಅಮ್ಮ, ಅಚ್ಚನ ಹುಡುಕಕ್ ಹೋದ್ವಿ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲ. ಸರಿ, ಅವಳು ಮನೆಗೆ ಬಂದಿರ್ತಾಳೆ ಅಂತ ನಾವು ಬಂದ್ಬಿಟ್ವಿ. ಅಯ್ಯೋ ಶಿವನಿ, ಅವಳು ಬರ್ಲಿಲ್ಲ. ಇಷ್ಟೊತ್ತಾಯ್ತು, ಎಲ್ಲಿ ಹೋಗಿದ್ದಾಳೆ? ಅಮ್ಮ, ಇನ್ನೊಂದ್ಸಲ ಅತ್ತೆಗೆ ಫೋನ್ ಮಾಡಿ ಕೇಳಮ್ಮ, ಒಂದ್ ವೇಳೆ ಅಲ್ಲೋಗಿರ್ಬೋದು. ಸರಿ, ಮಾಡ್ತೀನಿ. ಹಲೋ ಪ್ರೀತಿ, ಅಚ್ಚು ಬಂದ್ಲಾ? ಪ್ರೀತಿ, ಅಚ್ಚು ಅಲ್ಲೇ ಎಲ್ಲಾದ್ರೂ ಇದ್ದಾಳ ಅಂತ ಸ್ವಲ್ಪ ನೋಡು. ಇಲ್ಲ, ಊಟ ಮಾಡಕ್ಕೂ ಬರ್ಲಿಲ್ಲ. ಮಕ್ಕಳೆಲ್ಲ ಎಲ್ಲ ಕಡೆ ಹೋಗಿ ನೋಡಿದ್ದಾರೆ, ಎಲ್ಲೂ ಇಲ್ಲ ಅಂತೆ. ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ ನಿನಗೆ. ಸರಿ. ಅಮ್ಮ, ಏನಮ್ಮ, ಏನಾಯ್ತು? ಅಲ್ಲಿಲ್ವಾ? ಇಲ್ಲ ಅನು, ಗಾಬರಿ ಪಡ್ಬೇಡ. ತಡಿ, ನಿಮ್ಮ ಅತ್ತೆ ಇದಾರಲ್ಲ, ಅವ್ರಿಗೆ ಫೋನ್ ಮಾಡ್ತೀನಿ. ಯಾವತ್ತೆ ಅಮ್ಮ? ದುರ್ಗಾ ಅತ್ತೆನಾ? ಅಲ್ಲೇ ಹೋಗಿರ್ಬೇಕು. ಅತ್ತೆ, ಅವಳು ಅಲ್ಲಿ ಹೋಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ಮೀನಾ? ಅಲ್ಲಿ ಆಗ್ಲೇನೆ ಹೋಗ್ಬಿಟ್ಟು ಬಂದ್ಬಿಟ್ವಿ, ಹಾಗಾಗಿ ಅವಳು ಅಲ್ಲಿ ಹೋಗಲ್ಲ. ಸರಿ ತಡಿ, ಒಂದ್ಸಲ ಕಾಲ್ ಮಾಡ್ತೀನಿ. ಹಲೋ, ಹೇಳಿ ಅಕ್ಕಿ. ದುರ್ಗಾ, ಅಚ್ಚು ಏನಾದ್ರೂ ಅಲ್ಲಿ ಬಂದ್ಲಾ? ಅಕ್ಕಿ ಬಂದ್ಲು. ಅಮ್ಮ, ಏನಮ್ಮ ಬಂದಂತ? ಅನು ಬಂದಿದ್ದಾಳಂತೆ, ನಾನು ಹೇಳಿಲ್ವಾ? ಹೌದಮ್ಮ? ಹೌದನು? ಹಂಗಂದ್ರೆ ಬರಕ್ಕೆ ಹೇಳಮ್ಮ. ದುರ್ಗಾ, ಅವಳನ್ನ ಸ್ವಲ್ಪ ಕಳಿಸ್ಕೊಡಮ್ಮ. ಅಮ್ಮ ಕರೀತಾ ಇದಾರೆ, ಮನೆಗೆ ಹೋಗು ಅಂತ ಹೇಳು. ಅಯ್ಯೋ ಅಕ್ಕಿ, ಅವಳೆಲ್ಲಿ ಇಲ್ಲಿದ್ದಾಳೆ? ಅವಳು ಆಗ್ಲೇ ಬಂದ್ಲು ಅಂತ ಹೇಳಿದ್ ನಾನು. ಏನು ಆಗ್ಲೇ ಬಂದ್ಲಾ? ಈಗಿಲ್ವಾ ಅವಳು? ಅವಳು ಇಲ್ಲ ಅಕ್ಕಿ, ಆಗ್ಲೇ ಮೀನನಕ್ಕೆ ಬಂದ್ಲು, ಮತ್ತೆ ಈ ಕಡೆ ಬರ್ಲಿಲ್ಲ. ಏನು ಈಗ ಬರ್ಲಿಲ್ವಾ? ಏನ್ ಹೇಳ್ತಾ ಇದೀಯ ದುರ್ಗಾ? ಅವಳು ಎಲ್ಲಿ ಹೋದ್ಲು ಅಂತ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ತಾ ಇದೀವಿ. ಏನು ಕಾಣಿಸ್ತಾ ಇಲ್ವಾ? ದರಿದ್ರ, ಹಂಗೆ ಹೋಗ್ಬಿಡ್ಲಿ, ಬರೋದೇ ಬೇಡ. ಏನ್ ಹೇಳಿದೆ ದುರ್ಗಾ? ಅಯ್ಯೋ ಅಕ್ಕಿ, ಏನಿಲ್ಲ, ಅಚ್ಚು ಕಾಣಿಸ್ತಾ ಇಲ್ವಾ? ಅಯ್ಯೋ ಶಿವನಿ, ಅಕ್ಕಿ ಎಲ್ಲಾದ್ರೂ ಹುಡುಕ್ ನೋಡಿ, ಇರ್ತಾಳೆ ಆಟ ಆಡ್ತಾ. ಸರಿ ಅಕ್ಕಿ, ಇರ್ತೀನಿ. ಅಮ್ಮ, ಏನಾಯ್ತಮ್ಮ? ಅಚ್ಚು ಅಲ್ಲಿ ಬರ್ಲಿಲ್ಲ ಅಂತೆ ಅನು. ಆಗ್ಲೇ ಮೀನನು ಅಚ್ಚು ಬಂದಿದ್ದಷ್ಟೇ, ಈಗ ಬರ್ಲಿಲ್ಲ ಅಂತೆ. ನಾನೇನೋ ಈಗ ಬಂದ್ಬಿಟ್ಲು ಅಂತ ಅನ್ಕೊಂಡು ಆತ ಸಂತೋಷ ಪಟ್ಬಿಟ್ಟೆ. ದರಿದ್ರ, ಎಲ್ಲೋದ್ಲೆ ಏನೋ, ಮನೇಲಿರೋರೆಲ್ಲ ಗಾಬರಿಯಾಗಿರ್ತಾಳೆ. ಅವಳು ಬಂದ ತಕ್ಷಣ ಸರಿ ಬಾರಿಸ್ಬೇಕು. ನನ್ನನ್ನ ಸ್ವಲ್ಪ ಮುಂಚೆ ಮರ್ಯಾದಿಲ್ದಂಗ ಹಂಗ್ ಮಾತಾಡಿದ್ರು, ಅವಳಿಗೆಲ್ಲ ಹಿಂಗೆ ಆಗ್ಬೇಕು. ಬರ್ಲಿ, ಅವ್ರಮ್ಮ ಅವಳನ್ನ ಬಿಡ್ಬಾರ್ದು, ಸರಿ ಹೊಡಿಬೇಕು. ಪಾಪ ಸ್ವೀಟಿ ಅಕ್ಕ, ಅವರಿಗೆ ಹಿಂಗ ಆಗ್ಬಾರ್ದಾಗಿತ್ತು. ಏನೆಲ್ಲ ಆಗ್ಬಿಟ್ಟಿತ್ತೆ. ಬಾನು, ಈಗ ಹೋಗಿ ನೋಡೋದು ಸರಿ ಎಲ್ಲ ಅಂತ ಅನಿಸ್ತಾ ಇದೆ. ಸರಿ ಬಾ, ನಾವು ನಾಳೆ ಬೆಳಗ್ಗೆ ಬಂದು ನೋಡೋಣ. ಹೌದು, ಎಸದಕ್ಕೂ ಅಕ್ಕ ನೋಡಿ, ಹಿಂಗೆ ಹೋಗಿ ಸ್ವೀಟಿ ಅಕ್ಕಗೆ ಬೈತಾ ಐತೆ. ನನ್ಗೆ ಅದು ಕೆಲ್ಸ್ಕೊಂಡು ಬೇಜಾರೈತೆ ನೋಡು. ಬನ್ನಿ ಹೋಗೋಣ. ಸರಿ ನಡಿ ಹೋಗೋಣ. ಏನ್ ಮಾಡೋದು, ಎಲ್ಲ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಹಿಂಗೆಲ್ಲ ಉಗಿಸ್ಕೊಳ್ಳೇ ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಹೌದು ಅಕ್ಕ, ಬನ್ನಿ ಹೋಗೋಣ. ಇವ್ರೇನು ಈ ಯಶದ ಬಾನು? ಯಶದಕ್ಕೂ ಅಕ್ಕ ಅಲ್ಲಿ ನೋಡಿ, ಏಂಜಲ್ದಕ್ಕೂ ಅಕ್ಕ ಕರಿತೈತೆ. ಅಲ್ಲಲ್ಲಿ ಯಶದ, ನೀವ್ ಯಾವಾಗ ಬಂದ್ರಿ? ನನ್ಗೆ ವಿಷಯ ಈಗ ಗೊತ್ತಾಯ್ತು ನೋಡ್ರಪ್ಪ. ನಿಮ್ಗೆ ಯಾವಾಗ ಗೊತ್ತಾಯ್ತು? ಯಾರು ಹೇಳಿದ್ರು? ಅರೆ ಹೆಂಜಲ್ದಕ್ಕೂ ಅಕ್ಕ, ನಮ್ದು ಸ್ವೀಟಿದಕ್ಕೂ ಅಕ್ಕ ಐತೆ ಅಲ್ಲ, ಅದು ಫೋನ್ ಮಾಡಿ ಅಳ್ತಾ ಕೇಳ್ತು, ಮಗಳು ನಮ್ಮನೆಗೆ ಬಂದಿದೆ ಅಂತ. ನಾನು ಏನು ಅಂತ ಕೇಳಿದಕ್ಕೆ ಹುಡುಗಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ನೋಡಿ. ನಮ್ಗೆ ಅಲ್ಲೇ ಬೇಜಾರಿಗೆ ಆಗ್ಬಿಡ್ತು. ಅದಕ್ಕೆ ನಮ್ದು ಸ್ವೀಟಿದಕ್ಕೂ ಅಕ್ಕನಿಗೆ ನೋಡ್ಬಿಟ್ಟು ಏನು ಅಂತ ಕೇಳೋಣ ಅಂತ ಬಂದ್ವಿ. ಅಲ್ಲಲ್ಲಿ ಹೌದು ಕಣ್ರಮ್ಮ, ಏನಂತ ನೀನ್ ಗೊತ್ತಾಗ್ತಾ ಇಲ್ಲ. ಅಳ್ತಾ ನನ್ನ ಹತ್ರ ಮಾತಾಡಿದ್ಲು. ನನಗೆ ಈಗಷ್ಟೇ ಫೋನ್ ಮಾಡಿದ್ಲು, ಅದಕ್ಕೆ ನಾನು ಗಾಬರಿಯಾಗಿ ಬರ್ತಾ ಇದ್ದೀನಿ. ಏನ್ ಹೇಳಿದ್ಲು? ಹುಡುಗಿ ಸಿಕ್ಕಿದ್ಲಾ? ಯಾರಿಗೆ ಕೇಳ್ತಾ ಇದ್ದೀರಾ? ನಮ್ದು ಸ್ವೀಟಿದಕ್ಕೂ ಅಕ್ಕ. ಹೌದು ಕಣಮ್ಮ ಬಾನು, ನೋಡಿದ್ರ ಮಗಳು ಅಚ್ಚು ಬಂದಾಯ್ತಾ? ದೊಡ್ಡಕ್ಕ, ನಾವು ಒಳಗೆ ಹೋಗ್ಲಿಲ್ಲ, ಅಲ್ಲಿ ಒಳಗ್ ಜಗಳ ನಡೀತೈತೆ ನೋಡ್ರಿ. ನಾವು ಹೊರಗೆ ನಿಂತ್ಕೊಂಡು ಒಂದ್ ಸ್ವಲ್ಪ ಬೇಜಾರಾಗ್ಬಿಡ್ತು, ಅದಕ್ಕೆ ಹೋಗೋಣ, ಈಗ ಮಾತಾಡೋದು ಸರಿಯಾಗಲ್ಲ. ನಾವು ಓದ್ವಿ ಅಂತ ಹೇಳಿದ್ರೆ ಜಗಳ ಜಾಸ್ತಿ ಆಗತ್ತೆ ಅಂತ ನಾವು ಓಡ್ತಾ ಇದೀವಿ ಮನೆಗೆ. ಏನಿದ್ರೆ ನಾಳೆ ಬೆಳಗ್ಗೆ ಬಂದು ಮಾತಾಡ್ಕೊಳ್ತೀವಿ. ಏನು ಜಗಳ ನಡೀತಿದ್ಯಾ? ಏನ್ ಹೇಳ್ತಾ ಇದೀಯ ಯಶೋದ?
ಹೌದು ಎಂಜಲ್ದಕ್ಕೂ ಹಕ್ಕ ನಿಮ್ದು ಮೈದುನ ಐತೆ ಅಲ್ಲ ಅವರು ಸ್ವೀಟಿದಕ್ಕೂ ಹಕ್ಕ ಹತ್ರ ತುಂಬಾ ಜೋರಾಗಿ ಜಗಳಗೆ ಮಾಡ್ತಾ ಇದ್ದಾರೆ. ಅಚ್ಚು ಕಾಣ್ತಾ ಇಲ್ಲ ಎಲ್ಲ ನಿನ್ನಿಂದಾನೆ ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾ ಇದ್ದಾರೆ ನೋಡ್ರಿ. ಪಾಪ ನಮ್ದು ಸ್ವೀಟಿದಕ್ಕೂ ಹಕ್ಕ ತುಂಬಾ ಜೋರಾಗಿ ಹಳ್ತೈತೆ. ಅದು ನಮಗೆ ಬೇಜಾರಿಗೆ ಆಗ್ಬಿಡ್ತು. ಈಗ ಹೋದ್ರೆ ಸರಿಯಾಗಲ್ಲ. ಅವರು ಜಗಳ ಮಾಡ್ತಾ ಇರುವಾಗ ನಾವು ಮಧ್ಯದಲ್ಲಿ ಹೋಗಿ ಮಾತಾಡಿದ್ರೆ ನೀವು ಯಾರು ಅಂತ ಕೇಳ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ನಾವು ಈಗ ಮನೆಗೆ ಹೋಗ್ತಾ ಇದೀವಿ. ನಾಳೆ ಬೆಳಿಗ್ಗೆ ಬರ್ತೀವಿ. ಅಕ್ಕ ಎಂಜಲ್ದಕ್ಕೂ ಹಕ್ಕ ಸ್ವಲ್ಪ ಹೋಗಿ ಸಮಾಧಾನಗೆ ಮಾಡಿ ನಿಮ್ಗೆ ನಾವು ಫೋನ್ ಮಾಡಿ ಕೇಳ್ತೀವಿ. ಸ್ವಲ್ಪ ಏನು ವಿಷಯ ಅಂತ ಹೇಳಿ. ಅಯ್ಯೋ ಹೌದಾ, ಸರಿ ಸರಿ ಆಯ್ತಾಯ್ತು, ನೀವು ಹೋಗ್ರಿ, ನಾನು ನೋಡ್ಕೊಳ್ತೀನಿ. ಅಯ್ಯೋ ಈ ಮೈದನ್ ಏನಾಯ್ತು? ಮೈದು ಎಲ್ಲ ನಿನ್ನಿಂದನೇ ಸ್ವೀಟಿ. ರೀ ನಾನೇನ್ರಿ ಮಾಡ್ದೆ? ಮಕ್ಕಳನ್ನ ಎಲ್ಲೂ ಒಬ್ಬಂಟಿಯಾಗಿ ಕಳಿಸ್ಬೇಡ ಅಂತ ಎಷ್ಟು ಸಲ ಹೇಳೋದು? ಅಲ್ಲಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ ನಾನು ಮೊನ್ನೆನೇ ನಾನು ನಿನ್ಗೆ ಹೇಳಿದೆ. ಈಗ ನಮ್ಮ ಮಕ್ಕಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿತ್ತು ಅಂತ ಪೊಲೀಸ್ನವ್ರು ಹೇಳ್ತಿದ್ರು ಗೊತ್ತಾ? ಅಯ್ಯೋ ರೀ ಆ ತರ ಎಲ್ಲ ಏನು ಇರಲ್ಲ ರೀ. ಯಾಕ್ರಿ ನೀವೇ ಈ ತರ ಹೇಳ್ತಾ ಇದ್ದೀರಾ? ನಾನ್ ಹೇಳದಲ್ಲ, ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಇಷ್ಟೊತ್ತಾಗಿನ ಹುಡುಗಿ ಮನೆಗೆ ಬರ್ಲಿಲ್ಲ ಅಂದ್ರೆ ಏನರ್ಥ? ಕಿಡ್ನಾಪ್ ಮಾಡಿದ್ದಾರೆ ಅಂತಾನೆ ಅರ್ಥ. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರಾ? ಅಯ್ಯೋ ದೇವ್ರಿ, ಎಲ್ಲಿದ್ದಾಳೋ ಏನೋ ನನ್ನ ಮಗಳು. ಈಗ ಅಳ್ತ ಕೂತು ಏನ್ ಮಾಡೋದು? ಮಕ್ಕಳನ್ನ ಮನೇಲಿ ಇದೆಯಲ್ಲ, ನೀನು ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ? ಅಯ್ಯೋ ಅಯ್ಯೋ ಮೈದು ಏನಪ್ಪ ಇದು? ಮತ್ತೇನಕ್ಕೆ ಮನೇಲಿದ್ದಾಳೆ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ? ನೋಡಿ ಈಗ ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಮೈದು ಸ್ವಲ್ಪ ಸುಮ್ಕಿರಪ್ಪ. ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಕಂಡು ಹಿಡ್ಬಿಡಣ. ನೀನ್ ಯಾಕೆ ಈಗ ಟೆನ್ಷನ್ ಮಾಡ್ಕೊಂಡು ಅವಳನ್ನ ನೋಡಲ್ಲ ಹೆಂಗ್ ಅಳ್ತಾ ಇದ್ದಾಳಂತ? ಮಕ್ಕಳನ್ನ ಮನೇಲಿ ಇರೋರು ನೋಡ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಗೇನ್ ಕನ್ಸ ಬಿದ್ದಿತ್ತು? ಏನೋ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ಲೇನೋ. ಈ ತರ ಆಗತ್ತಂತ ಯಾರಿಗ್ ಗೊತ್ತಾಗತ್ತೆ ಹೇಳಿ ನೋಡೋಣ. ಅದಕ್ಕೆ ಮನೇಲಿ ಇರೋರ ಹತ್ರ ಬಂದು ಈ ತರ ಜಗಳ ಮಾಡ್ತಾ ಇದೆಯಲ್ಲ, ಇದೆಲ್ಲ ಸರಿನಾ? ನೀನು ಅವಳಿಗೆ ಸ್ವಲ್ಪ ಸಮಾಧಾನ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಅವಳ ಹತ್ರ ಹಿಂಗ್ ಜಗಳಕ್ಕೆ ಹೋಗ್ತಾ ಇದೀಯ ನೀನು. ನಾನು ಇನ್ನೇನ್ ಮಾಡೋದಕ್ಕೆ? ನನ್ ಮಗಳು ಎಲ್ಲೋದ್ಲಂತಾನೆ ಗೊತ್ತಾಗ್ತಾ ಇಲ್ಲ. ಆ ಟೆನ್ಷನ್ ಅಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ಮೈದು ಅಳ್ಬೇಡ ಕಣಪ್ಪ. ನೀನ್ ಅಳದ್ ನೋಡಿದ್ರೆ ನನಗೆ ಮನಸ್ಸು ಒಂಥರ ಆಗ್ತೈತೆ. ಅಳ್ಬೇಡ, ಮಗಳು ಎಲ್ಲೂ ಹೋಗಿರಲ್ಲ, ಸಿಕ್ಬಿಡ್ತಾಳೆ. ತಡಿ, ಏನೋ ನಮ್ ಟೈಮ್ ಸರಿ ಇಲ್ಲ, ಅದಕ್ಕೆ ಈ ತರ ಎಲ್ಲ ಆಗ್ತಾ ಇದೆ. ನೀನ್ ಅಳ್ಬೇಡ, ಅವಳಿಗೆ ಸಮಾಧಾನ ಹೇಳು. ಬಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಂತ ಮಾತಾಡ್ಕೊಂಡ್ ಬರೋಣ, ಏನಾದ್ರೂ ಸುದ್ದಿ ಸಿಕ್ಕಿದ್ಯಾ ಅಂತ. ಸ್ವೀಟಿ ಅಳ್ಬೇಡ, ತಡಿ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂತ ನೋಡ್ಕೊಂಡ್ ಬರ್ತೀನಿ. ಮಕ್ಕಳನ್ನ ನೋಡ್ಕೊಂಡು ಇಲ್ಲೇ ಇರು. ಇಲ್ಲ ರೀ, ನಾನು ಬರ್ತೀನಿ. ಸ್ವೀಟಿ ಬೇಡ ಕಣಮ್ಮ, ನೀನ್ ಮನೆಯಲ್ಲೇ ಇರು. ಏನಿದ್ರೇನು ನಾನು ಫೋನ್ ಮಾಡ್ತೀನಿ. ನಿಮ್ ಭಾವನು ಕೆಲಸ ಬಿಟ್ಟು ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂತ ಹೇಳಿದ್ದಾರೆ, ಆಯ್ತಾ? ಆಯ್ತಕ್ಕ. ಅಲ್ಲ ಸ್ವೀಟಿ, ಎಲ್ರತ್ರನು ಫೋನ್ ಮಾಡಿ ಕೇಳ್ದ ಯಾರಾದ್ರೂ ಮನೆಗೆ ಹೋಗಿದ್ದಾಳ? ಇಲ್ಲ ಅಕ್ಕ, ಎಲ್ರತ್ರನು ಫೋನ್ ಮಾಡಿ ಕೇಳ್ಬಿಟ್ಟೆ. ಮನೆಗೂ ಹೋಗ್ಬಿಟ್ಟೆ, ಫ್ರೆಂಡ್ಸ್ ಅಕ್ಕಪಕ್ಕ ಎಲ್ಲ ಕಡೆ ಹೋಗ್ಬಿಟ್ಟೆ, ಎಲ್ಲೂ ಇಲ್ಲ ಅವಳು. ಅಯ್ಯೋ ಶಿವನೇ, ಏನಪ್ಪ ಹೇಳೋದ್ ನಾನು? ಸರಿ ಬಾ ಮೈದು ಹೋಗೋಣ. ಅಮ್ಮ ಅನು, ಅಮ್ಮ ಅಚ್ಚುಗೇನು ಆಗಿರಲ್ಲಮ್ಮ? ಏನು ಆಗಿರಲ್ಲ ಅನು, ಅಳ್ಬೇಡ. ಸರ್ ಏನ್ ಸರ್ ಹೇಳ್ತೀರಾ? ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಂತಾನೆ ನಿರ್ಧಾರ ತಗೊಂಡ್ಬಿಟ್ರ ನೀವು? ಹೌದು ಕಣಪ್ಪ ದೀಪು, ಇವತ್ ಮಧ್ಯಾಹ್ನದಿಂದ ಹುಡುಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಇಷ್ಟೊತ್ತಾದ್ರೇನು ಇನ್ನೂ ಹುಡುಗಿ ಮನೆಗೆ ಬರ್ಲಿಲ್ಲ. ಏನಂತ ತಗೊಳ್ಳೋದು? ಹುಡುಗಿನ ಕಿಡ್ನಾಪ್ ಮಾಡಿದ್ರಂತಾನೆ ಹೇಳಕ್ಕಾಗತ್ತೆ. ಇದು ಕಿಡ್ನಾಪ್ ಕೇಸಪ್ಪ. ಸ್ವಲ್ಪ ಮೆಚೂರ್ಡ್ ಆಗಿರೋಂತ ಹುಡುಗಿ ಅಂತ ಹೇಳಿದ್ರೆ ಬೇರೆ ಕೇಸ್ ಆಗತ್ತೆ. ಇದು ಸಣ್ಣ ಹುಡುಗಿ, ಯಾರೋ ಪ್ಲಾನ್ ಮಾಡಿನ ಹುಡುಗಿನ ಕಿಡ್ನಾಪ್ ಮಾಡಿರ್ಬೇಕು. ಸರ್ ಹಂಗಂತ ಹೇಳಿದ್ರೆ ಈಗ ಹೆಂಗ್ ಸರ್ ಮಗಳನ್ನ ಹುಡುಕೋದು? ಸರ್ ನಿಮ್ ಮಗಳ ಇನ್ಫಾರ್ಮೇಶನ್ ಎಲ್ಲ ಸ್ಟೇಷನ್ ಅಲ್ಲೂ ನಾವು ಕೊಟ್ಟಿಟ್ಟಿದ್ದೀವಿ. ನಿಮ್ ಮಗಳನ್ನ ಹುಡುಕೋ ಕಾರ್ಯದಲ್ಲಿ ಈಗ ಇಳಿದಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನನಗೆ ಈಗ ಡ್ಯೂಟಿ ಟೈಮ್ ಮುಗ್ದಿದೆ, ಆದ್ರಿಂದ ನಾನು ನಿಮ್ ಮಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಹುಡುಕೊಡ್ತೀವಿ. ನೀವು ಅದೇ ರೀತಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಎಲ್ಲ ಹೋಗಿದಾರಾ ಏನೋ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ನೀವು ಕ್ಲೀನ್ ಆಗಿ ಹುಡುಕ್ ನೋಡಿ. ಕೆಲವೊಂದ್ಸಲ ಮಕ್ಕಳು ಹೇಳಕ್ಕಾಗಲ್ಲ, ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಲ್ಲ, ಫೇಲ್ ಆಗ್ಬಿಟ್ಟಂತಾನು ಈ ತರ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡು ಕುತ್ಕೊಂಡಿರ್ತವೆ. ಇಂಥ ಕೇಸ್ಗಳೆಲ್ಲ ನಾವು ತುಂಬಾ ನೋಡಿದ್ವಿ. ಸರ್ ಹಂಗಲ್ಲ ಏನಿಲ್ಲ. ರಿಸಲ್ಟ್ ಅಲ್ಲಿ ನನ್ನ ಮಗಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಆ ತರ ಎಲ್ಲ ಏನೂ ಇಲ್ಲ ಸರ್. ಏನೋ ಆಗಿದೆ ಸರ್ ಅವಳಿಗೆ. ಸರ್ ಹೆಂಗಾದ್ರೂ ಮಾಡಿ ಹುಡ್ಕೊಳ್ಳಿ ಸರ್. ಹಂಗಂದ್ರೆ ನಿಮ್ ಮಗಳನ್ನ ಖಂಡಿತ ಕಿಡ್ನಾಪೇ ಮಾಡಿದ್ದಾರೆ ಸರ್. ಸರ್ ಆಯ್ತು ಸರ್, ಹೆಂಗಾದ್ರೂ ಮಾಡಿ ಮಗಳನ್ನ ಹುಡುಕೊಡಿ ಸರ್. ಮನೇಲಿ ಎಲ್ಲರೂ ತುಂಬಾ ದುಃಖದಲ್ಲಿದ್ದಾರೆ. ಆಯ್ತಮ್ಮ, ಆಯ್ತು, ನಾವು ಹುಡುಕ್ತೀವಿ. ಮತ್ತೆ ಕಿಡ್ನಾಪ್ ಮಾಡಿದವ್ರ ಕಡೆಯಿಂದ ನಿಮ್ ಕಡೆ ಫೋನ್ ಬಂತು ಅಂತ ಹೇಳಿದ್ರೆ ನೀವಾಗ ಏನು ನಿರ್ಧಾರ ತೆಗಿಬೇಡಿ, ನಮ್ಗೆ ಅದನ್ನ ಇನ್ಫಾರ್ಮೇಶನ್ ಮಾಡಿ. ಆಯ್ತು ಸರ್. ಬಾಬಾ ಅಳ್ಬೇಡಿ ಬಾಬಾ, ಬನ್ನಿ ನಾವು ಹೋಗೋಣ, ಎಲ್ಲಾದ್ರೂ ಹೋಗಿ ಹುಡ್ಕೋಣ. ಆ ಸ್ಟೇಷನ್ ಇಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಫೋನ್ ಮಾಡಿ ಕೇಳಿ. ಆಯ್ತು ಸರ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ